ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಬದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹೈಕೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಪತ್ನಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ. ಮಧ್ಯಂತರ ಜಾಮೀನು ಕೋರಿದ ಅರ್ಜಿದಾರರ ಪರ ವಕೀಲ ಯಾವುದೇ ಮಧ್ಯಂತರ ರಿಲೀಫ್ ನೀಡದಂತೆ ಎಜಿ ಮನವಿ. 4-15ಕ್ಕೆ ವಿಚಾರಣೆ ಮುಂದೂಡಿಕೆ. ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಷನರ್ ದಯಾನಂದ್ ತಲೆದಂಡ. ನಿಷ್ಠಾವಂತ ಅಧಿಕಾರಿಯ ಅಮಾನತಿಗೆ ಸಿಎಂ ಕೊಟ್ಟರು 15 ಕಾರಣ. ಐಎಎಸ್ ವರ್ಸಸ್ ಐಪಿಎಸ್ ಗಲಾಟೆಗೆ ಬಲಿಯಾದ್ರ 11 ಮಂದಿ. ಕಾಲ್ತುಳಿತ ದುರಂತ ಗಂಭೀರವಾಗಿ ಪರಿಗಣಿಸಿದ ಸಿಎಂ. ಮತ್ತೆ ಕೆಲ ಅಧಿಕಾರಿಗಳ ವಿರುದ್ಧವೂ ಕ್ರಮಕ್ಕೆ ಸಿದ್ದರಾಮಯ್ಯ ಸಜ್ಜು. ಇವತ್ತು ಸಂಜೆ ಸಚಿವರ ಜೊತೆಗಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ಸಾಧ್ಯತೆ. ಐದು ವರ್ಷದ ಪರಿಚಯ, 2 ವರ್ಷದ ಪ್ರೀತಿ ಬಳಿಕ ಕೊಲೆ. ಹರಿಣಿ ಹತ್ಯೆಗೂ ಮುನ್ನ ಓಯೋ ರೂಮ್ನಲ್ಲಿ ಪ್ರಣಯ ಪ್ರಸಂಗ. ನನ್ ಬಿಟ್ಟು ನೀನು ಯಾರಿಗೂ ಸಿಗಬಾರ್ದು ಅಂತ ಹರಿಣಿ ಕಥೆ ಮುಗಿಸಿದ್ದ ಪ್ರಿಯಕರ. ಹನಿಮೂನ್ ಹಂತಕಿಯ ಸೀಕ್ರೆಟ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರಾಜು ರಘುವಂಶಿಯಿಂದಾನೇ 9 ಲಕ್ಷ ಪಡೆದು ಆತನ ಹತ್ಯೆಗೆ ಸುಪಾರಿ ಕೊಟ್ಟಿದ್ದ ಕಿಲಾಡಿ. 3 ಆರೋಪಿಗಳ ಬಂಧನ ಬಳಿಕ ಶರಣಾದ ಸೋನಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.